ಬೋಲ್ಡೆ ಕೊಡ್ಬಿಡ್ತೀನಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಜೆ ಬ್ಲಾಗು. ಸಂಜೆ ಬಂದು 5 ಗಂಟೆ ಆಗೈತೆ ಫ್ರೆಂಡ್ಸ್, 5 ಗಂಟೆ 5 ಕಾಲ ಆಗೈತೆ. ಇವಾಗ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ ಕಾಫಿ ಆಗಿಲ್ಲ, ಇನ್ನೂ ಕಾಫಿ ಮಾಡಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಏನಂತ ಅಂದರೆ ಫ್ರೆಂಡ್ಸ್, ಇವತ್ತೊಂದು ಫ್ರಾಂಕ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಸ್ಬೆಂಡ್ಗೆ ಯಾವ ಥರ ಫ್ರಾಂಕ್ ಮಾಡೋಣ ಅಂತ ಬೆಳಗಿಂದಲೂ ಥಿಂಕ್ ಮಾಡಿದೆ. ನನಗೆ ಒಂದು ಐಡಿಯಾ ಹೊಳೀತು ಬೆಳಗಿಂದ ಅಂತಂದರೆ ಅಲ್ಲೇ ಒಂದು ವೀಕಿಂದ ಯೋಚನೆ ಮಾಡ್ತಿದ್ದೀನಿ ಯಾವ ಥರ ಮಾಡ್ಬೋದು ಫ್ರಾಂಕ್ ಅಂತ ಅಂದ್ಬಿಟ್ಟು. ನನ್ನ ಮೈಂಡಿಗೆ ಒಂದು ಬಂದಿದೆ. ಇವತ್ತು ಆ ಫ್ರಾಂಕ್ನ ನಾನು ನನ್ನ ಗಂಡನ ಮೇಲೆ ಎಕ್ಸ್ಪೀರಿಯೆಂಟ್ ಮಾಡ್ತೀನಿ. ಏನಂತ ಅಂದರೆ ಅವರು ಬರೋದು ನೈಟು 8:30-9 ಗಂಟೆ ಆಗುತ್ತೆ. ಅದಕ್ಕಿಂತ ಮುಂಚೆ ಸ್ವಲ್ಪ ತಯಾರಿಗಳು ಮಾಡ್ಕೊಳ್ಳೋಣ. ಏನು ಫ್ರಾಂಕ್ ಮಾಡ್ತಿದ್ದೀನಿ ಅಂತ ಅಂದರೆ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಈ ಹಬ್ಬಗಳಲ್ಲಿ ಯಾರಾದ್ರು ನೆಂಟರುಗಳು ಕುಡಿದು ಎಸ್ತಿರೋ ಬಿಯರ್ ಬಾಟ್ಲುಗಳು ಇದ್ದಾವೆ ಮನೆ ಹಿಂದೆ. ಅವನ್ನ ಅಲ್ಲಿ ತೋರಿಸ್ತೀನಿ. ಅವನ್ನ ಎತ್ಕೊಂಡು ಅವನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಅದಕ್ಕೆ ನೀರು ಹಾಕ್ಕೊಂಡು ಡ್ರಿಂಕ್ಸ್ ಮಾಡೋ ಥರ ಫ್ರಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವರ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು. ನನಗಂತೂ ಗೊತ್ತಿಲ್ಲ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು. ಎಲ್ಲಿಂದ ಬಂತು ಬಿಯರ್ ಬಾಟ್ಲು, ಯಾರು ತೊಗೊಂಬಂದು ಕೊಟ್ಟರು, ಈ ಥರ ಎಲ್ಲ ಪ್ರಶ್ನೆಗಳು ಬರ್ಬೋದು. ಗೊತ್ತಿಲ್ಲ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಫ್ರಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು. ದಯವಿಟ್ಟು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಬಿಯರ್ ಬಾಟ್ಲುಗಳು ತೊಗೊಳ್ಳೋಣ. ಅವೆಲ್ಲ ನೀಟಾಗಿ ವಾಶ್ ಮಾಡಬೇಕಲ್ಲ, ಅದಕ್ಕೆ ಇವಾಗಲೇ ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಬಿಡ್ತೀನಿ. ಒಂದೇ ಸಾಕು ನನಗೆ, ಜಾಸ್ತಿ ತೊಗೊಳೋದಿಲ್ಲ. ಒಂದು ಬಟಲ್ ಸಾಕು. ಲೇಬಲ್ ಯಾವುದಿರುತ್ತೆ ಅದನ್ನು ಎತ್ಕೊಳ್ತೀನಿ. ಈಗ ಬಿದ್ದಿದ್ದಾವೆ, ಆಮೇಲೆ ನಾನೇ ತೊಗೊಂಬಂದುಬಿಟ್ಟಿದ್ದೀನಿ ಅಂತ ಅಂದ್ಕೋಬೇಡಿ. ಯಾವ್ದು ತೊಗೊಳ್ಳೋಣ, ಇದೇ ಚೆನ್ನಾಗಿದೆ ಅಂತ ಅನಿಸುತ್ತೆ. ಇದೇ ಚೆನ್ನಾಗಿದೆ. ಇದು ಫುಲ್ಲು ಗಲೀಜಾಗಿದೆ, ಇದನ್ನೇ ವಾಶ್ ಮಾಡ್ತೀನಿ. ಇದು ಬಂದು ಹಬ್ಬದಲ್ಲಿ ಯಾರು ನೆಂಟರುಗಳು ಬಂದಿರ್ತಾರಲ್ಲ ಅವರೆಲ್ಲ ಕುಡ್ದು ಎಸ್ತಿರೋದು. ನೋಡಿ, ಅಲ್ಲೊಂದು ಬಿದ್ದಿದೆ, ಮತ್ತು ಇಲ್ಲಿ ಸ್ವಲ್ಪ ಪೀಸ್ ಆಗಿದೆ. ಇದನ್ನೇ ಎತ್ಕೊಂಡಿದ್ದೀನಿ. ಏನು ಮಾಡ್ತಿದ್ದೀವಿ ಗೊಂಬೆ? ಅವಳು ಮಣ್ಣು ತೆಗಿತಾವಳು ಬಾತ್ರೂಮ್ಗೆ ಹೋಗೋದಕ್ಕೆ. ಇದನ್ನು ಇವಾಗ ವಾಶ್ ಮಾಡಿ ರೆಡಿ ಮಾಡಿ ಇಡ್ತೀನಿ ಫ್ರೆಂಡ್ಸ್. ಏನಂದರೆ ನೀಟಾಗಿ ವಾಶ್ ಮಾಡಿಬಿಟ್ಟು ಇದಕ್ಕೆ ನೀರು ತುಂಬಿದ್ದೀನಿ. ನೋಡಿ, ನೀರು ತುಂಬಿದ್ದೀನಿ. ನೀಟಾಗಿ ವಾಶ್ ಮಾಡಿ. ಆದರೂ ಇದು ಕುಡಿಯೋದಕ್ಕಾಗಲ್ಲ, ಈ ನೀರನ್ನು ಸಹ ಕುಡಿಯೋದಕ್ಕಾಗಲ್ಲ. ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ತೀನಿ ಅಷ್ಟೇ ನಾನು. ಅದಕ್ಕೆ ಇವಾಗಲೇ ತುಂಬಿಟ್ಟಿದ್ದೀನಿ. ಇಲ್ಲಿ ಟೇಬಲ್ ಹತ್ರ ಎಲ್ಲ ಸೆಟಪ್ ಮಾಡ್ತೀನಿ. ಅವ್ರು ಬರೋದು ನೈಟು 8:30. ನಾನು ಆವಾಗ ಸೆಟಪ್ ಮಾಡ್ತೀನಿ. ನೋಡೋಣ ಅವರ ರಿಯಾಕ್ಷನ್ನು. ಬೇಕಾದ್ರೆ ಹೊಡೆಯಬಹುದು. ಒದೆ ತಿನ್ನೋಕ್ಕೂ ರೆಡಿಯಾಗಿರಬೇಕು. ಯಾಕೆಂತಂದರೆ ನಾನು ಸಡನ್ನಾಗಿ ಫ್ರಾಂಕ್ ಅಂತ ಹೇಳೋದಕ್ಕಾಗಲ್ಲ. ಸ್ವಲ್ಪ ಮಾತು ಏನೇನು ಬರುತ್ತೆ ಆ ಬಾಯಲ್ಲಿ ಅಂತ ನೋಡಾದ್ಮೇಲೆ ಹೇಳೋದು. ನೋಡಿ, ಅಲ್ಲಿ ತುಂಬಿಟ್ಟಿದ್ದೀನಿ. ಹಸ್ಬೆಂಡ್ ಬರೋ ಟೈಮ್ ಆಯಿತು, 8:30 ಆಯಿತು. ಏನಂದರೆ ಇಷ್ಟವರೆಗೂ ಕರೆಂಟ್ ಹೋಗ್ಬಿಟ್ಟಿತ್ತು. ನಾನು ಇವತ್ತೆಲ್ಲಿ ಫ್ರಾಂಕ್ ವಿಡಿಯೋ ಮಾಡೋದಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ. ನೋಡಿ, ಬಾಟಲ್ ಅಲ್ಲೇ ಇದೆ. ಇವಾಗ ಸ್ನ್ಯಾಕ್ಸ್ ಏನಾದ್ರು ಎತ್ಬಿಟ್ಟು ಹಾಕ್ತೀನಿ. ಬೇಗ ಅವ್ರು ಬರೋ ಅಷ್ಟರೊಳಗೆ ರೆಡಿ ಮಾಡಬೇಕು. ನೋಡಿ, ಸ್ವಲ್ಪ ನೀರು ಹಾಕಿದ್ದೀನಿ. ಬಿಯರ್ ಇದೇ ಕಲರ್ ಇರುತ್ತಾ ಗೊತ್ತಿಲ್ಲ, ಫ್ರಾಂಕ್ ಎಲ್ಲ ಬಿಟ್ಟು ನಡೆಯುತ್ತೆ. ನೋಡಿ, ಅಲ್ಲಿ ಸ್ನ್ಯಾಕ್ಸು, ಬಿಯರ್ ಬಾಟಲು, ಮತ್ತು ಅಲ್ಲಿ ಒಂದು ಗ್ಲಾಸಿಗೆ ಇದು ಬಿಯರ್ ಅಂತ ಬಿಟ್ಟಿಟ್ಟಿದ್ದೀನಿ. ಇವಾಗ ನಾನು ಫೋನ್ನ ಎಲ್ಲಿಡ್ತೀನಿ ಅಂದರೆ ಫ್ರೆಂಡ್ಸ್, ಇಲ್ಲಿ ಕ್ಯಾಮ್ರಾನ ಇಲ್ಲಿ ಇಟ್ಬಿಟ್ಟು ಇದು ಸ್ವೆಟರ್ ಇದೆಯಲ್ಲ ಹಸ್ಬೆಂಡು, ಅದನ್ನು ಏನಾದ್ರು ಮುಚ್ಚಿ ಇಡ್ತೀನಿ. ಬರೋ ಟೈಮ್ ಆಯಿತು ಫ್ರೆಂಡ್ಸ್, 8:30 ಆಗೈತೆ. 8:30 ಕೂತಿದ್ದೀನಿ.
ಫ್ರೆಂಡ್ಸ್ ಏನಂದರೆ ಬಿಯರು ಸ್ವಲ್ಪ ಕಲರ್ ಚೇಂಜ್ ಇರುತ್ತೆ ಅಂತ ಅನಿಸುತ್ತೆ. ಅದಕ್ಕೆ ಇದು ವೈಟ್ ಇದೆಯಲ್ಲ, ಅದಕ್ಕೆ ಹಸ್ಬೆಂಡ್ಗೆ ಅನುಮಾನ ಬರಬಾರ್ದಂತ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಅರಿಶಿನ ಪುಡಿ ಹಾಕಿದ್ಮೇಲೆ ಈ ಕಲರ್ ಆಯಿತು. ಸೇಮ್ ಬಿಯರ್ ಕಲರೇ ಇರ್ಬೋದು ಅಂತ ಅನಿಸುತ್ತೆ ನೋಡಿ. ಅನುಮಾನ ಬರಬಾರ್ದು ನನಗೆ ಅರಿಶಿನ ಪುಡಿ ಹಾಕಿದ್ದೀನಿ. ಏನಂದರೆ ಫ್ರೆಂಡ್ಸ್ ನೋಡಿ, ಡೋರ್ ಎಷ್ಟು ಓಪನ್ ಮಾಡಿದ್ದೀನಿ. ಯಾಕೆಂತ ಅಂದರೆ ಬಾಗಿಲು ತೆಗಿಬೇಕಲ್ಲ ಅವ್ರು ಬಂದಾಗ. ಟೈಮ್ ಆಲ್ರೆಡಿ 8:30 ಆಗೈತೆ. ಮತ್ತು ಆ ಕಾಂಪೌಂಡ್ ಬೀಗ ಹಾಕಿದ್ದೀನಿ, ಇದು ಬೀಗ ಹಾಕಿಲ್ಲ, ಹಾಗೆಯೇ ಸಿಕ್ಸಿದ್ದೀನಿ. ಅವರು ನಾನು ಬಂದ ತಕ್ಷಣ ಅಲ್ಲಿ ಕಾಂಪೌಂಡ್ ಓಪನ್ ಮಾಡಿವೆ, ಗಾಡಿ ಬಂದ ತಕ್ಷಣವೇ. ಅಲ್ಲಿ ಓಪನ್ ಮಾಡಲಿಲ್ಲ ಅಂದರೆ ಅವರು ಈ ಕಡೆಯಿಂದ ಬರ್ತಾರೆ. ಗಾಡಿ ಇನ್ನೂ ಸೌಂಡ್ ಆಗ್ತಿಲ್ಲ ಫ್ರೆಂಡ್ಸ್. ನನ್ನ ಟೈಮು 9:30 10 ಗಂಟೆಗೆ ಬರ್ತಾರೆ. ನಾನು 8:45ಗೆ ಕುಂತಿದ್ದೀನಿ. ಅವ್ರು ಏನಾದ್ರು 9:30 10 ಗಂಟೆಗೆ ಬರೋದಾದರೆ ಇನ್ನೂ ವೆಯ್ಟ್ ಮಾಡಬೇಕಾಗುತ್ತೆ. ಏನಂದರೆ ನಮ್ಮನೆಯವರು ಬಂದೇ ಇಲ್ಲ. ಆಲೇ ಎಷ್ಟು 9 ಗಂಟೆ ಆಗೋತ್ತು. ನಾನಿನ್ನು 8:15ಇಂದಲೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಕೂತ್ಕೊಂಡೆ, ಬಂದೇ ಇಲ್ಲ. ಕದು ಸಾಕಾಯಿತು. ಇವಾಗ ನೋಡೋಣ ಅಂತ ಕಾಲ್ ಮಾಡಿದೆ. ಇವಾಗ ಹೊರಟಿದ್ದೀನಿ ಅಂತ ಅಂದರು. ನಮ್ಮನೆಯವರು ಕೆಲ್ಸಕ್ಕೆ ಹೋಗೋದು ಬಂದು ನಮ್ಮೂರಿಂದ 8 ಕಿಲೋಮೀಟ್ರ್. ಅವ್ರು ಬರಬೇಕಂದ್ರೆ ಇನ್ನೂ ಅಂದರೆ ಟ್ರಾಫಿಕ್ ಎಲ್ಲ ಇರುತ್ತಲ್ಲ, ಹಾಗಾಗಿ ಏನಿದ್ರು 1/2 ಅವರು. ಅದಕ್ಕೋಸ್ಕರನೇ ನೋಡಿ ಎಲ್ಲ ವೇಟಿಂಗ್ ಲಿಸ್ಟಲ್ಲಿ ಕಾಯ್ತೈತೆ. ಏನಿಲ್ಲ ಇದು ಏನಿದು ಎಣ್ಣೆ ಬಿಡು. ಏನು ಎಣ್ಣೆ ಬಡ್ಬಿಟ್ರೆ ನೀವ್ ಮಾತ್ರ ಕುಡಿಬೇಕು, ನಾವು ಕುಡಿಬೇಡ. ಟೈಮ್ ಎಷ್ಟ ಐತೆ? 9:15 ಬಂದಿರೋದು. 9:30 ಆಯ್ತಾ? ಅಲ್ಲಿ ನೀವು ಮಾತ್ರ ಎಣ್ಣೆ ಕುಡಿಬೇಕು, ನಾವು ಕುಡಿಬಾರ್ದಾ? ಬಡ್ಬಿಡ್ ಕ್ಯಾಟೆ ಇದು ಮಾಡು. ಎತ್ತಿಲ್ಲ ತಗದ್ ಬಿಟ್ಬಿಟ್ರೆ ಇದ್ ಮಾಡ್ತಾಳ ಒಳ್ಳೆ ಕಮಕ ಎಲ್ಲ ತಗಲ್
ಗಾಡಿ ಕೊಡ್ಬಿಡ್ತೀನಿ ಜೋರ್ ಕೊಡ್ತೀನಿ ಇರು ಕೊಡಿಲೆ ಸ್ವಲ್ಪ ಕುಡಿತೀನಿ ಕೇಳ್ಬೇಕಲ್ಲಿ ಸ್ವಲ್ಪ ಕುಡಿತೀನಿ ಹಾ ಎಲ್ಲ ಮಾಡ್ತಾರೆ ನೀನ್ ಮಾಡ್ಬಿಡು ಕೊಡಿಲೆ ಸ್ವಲ್ಪ ಕುಡಿತೀನಿ ತಡಿ ಇರು ತರ್ಬೇಕು ಅಷ್ಟೇ ಕೊಡಿ ತಗೋ ಎಲ್ಲ ತಗೋ ನಾಯಿಗೆ ಕೊಡ್ತೀನಿ ಆಮೇಲೆ ಸೈಡ್ಸ್ ಇರೋದಕ್ಕೆ ನಾಯಿಗೆ ಆಗ್ತೆ ಗೊತ್ತಿದೆ ನಾನು ಅಲ್ಲಿ ಎಣ್ಣೆ ಅಂಗಡಿ ಹೋಗಿ ಕುತ್ಕೊಂಡ ಸೈಡ್ಸ್ ತಗೊಳ್ತಿರ ತಾನೆ ಕೊಡಿಲೆ ಒಂದ್ಸಲಿ ಕೊಡ್ತೀನಿ ಬಾಟ್ಲಿಗೆ ಒಂದ್ಸಲಿ ಕುಡಿತೀನಿ ಬಾಟ್ ತಗೋ ಹಾಕ್ಸ್ಬಿಡ್ತೀನಿ ಕೊಡಿ ಒಂದ್ಸಲಿ ಕುಡಿತೀನಿ ಕೊಡಿ ನೋಡ್ತೀನಿ ಇರು ಬುಳ್ಳೆ ಬಂದ್ಬಿಡ್ತೀನಿ ಕೊಡಿ ಹಂಗ ಹೊಡೆಯೋದಲ್ಲಿ ಕೊಡಿ ಕೊಡ್ಲಾ ಹೇಳ್ತಾ ಬಂದೆ ಅಲೆ ತೊಗೆ ತಿನ್ನದ ಊಟ ಬರೀ ಇಂಥವನ್ನೇ ಕೈ ಕುಡಿ ಆಮೇಲೆ ಇಲ್ಲ ಕೊಡ್ಲಾ ಇಲ್ಲಿ ಏನ್ ಕುಡ್ದತಿ ತಾನೆ ಇಷ್ಟವರೆಗೂ ಬಂದಿದ್ಯಾ ನಮ್ಗೆ ಕೆಲಸ ಇರಲ್ವಾ ಅಲ್ಲಿ ನಾವು ಹಂಗೆ ನಾವು ಬೆಳಗಿಂದ ಸಾಕಾಗಿರಲ್ವಾ ಸಾಕಾಯ್ತು ಅಂದ್ಬಿಟ್ಟು ಕುಡಿದಿ ಆಮೇಲೆ ತರ್ತಾರೆ ಈಗ ತಗದ್ ಅದೇ ಈಗ ಮಾಲೆ ಹಂಗ ಚುರ್ಕತ್ತಾಗ ಹೊಡಿಯೋದು ಕೊಡಿದ್ ಫಸ್ಟ್ ಅಲ್ಲಿ ಬಾಟ್ಲು ಕೊಡಿದ್ ತಗೋ ನಾನು ಇಲ್ಲಾಂದ್ರೆ ಹೊಡೆಗಿಸ್ಬಿಡ್ತೀನಿ ಕೊಡಿ ಫಸ್ಟ್ ಬಾಟ್ಲ ಅದು ಹೋಗ್ ಹೊಸ ಕರಿತೈತಿ ಫಸ್ಟ್ ಬಾಟ್ಲು ಕೊಡ್ತೀನಿ ಹೊಸ ಕರಿತೈತು ಫಸ್ಟ್ ಬಾಟ್ಲು ಕೊಡಿ ಹೊಸ ಕರಿತೈತು ಹೊಡಿಬೇಡ ನೀನ್ ಮತ್ತೆ ಆಮೇಲೆ ಅದೇ ಈಗ ಅದರಲ್ಲಿ ಸುಮ್ನಿರಪ್ಪ ವೇಸ್ಟ್ ಮಾಡಕ್ಕಾಗುತ್ತಾ ರೆಡಿ ವೇಸ್ಟ್ ಮಾಡಕ್ಕಾಗುತ್ತಾ ವೇಸ್ಟ್ ತರ್ತೆ ಬಾಟ್ಲಿಗ ವೇಸ್ಟ್ ಮಾಡಕ್ಕಾಗುತ್ತಾ ಈಗ ಬಾಟ್ಲ ಕೊಟ್ಬಿಡ್ತೀನಿ ಈಗ ಕೊಡಿ ಕೊಡಿ ಸುಮ್ನಿ ಕೊಡಿ ಮತ್ತೆ ಕೊಡಿದ್ರಿ ಇಷ್ಟ ಮನ್ಗಳು ಇದ್ರಲ್ಲಿ ಹಾಳಾಗೋಗವೆ ಅಲ್ಲಿ ಊರ್ ಬೇರೆ ಇದ್ ಬೇರೆ ಇಷ್ಟು ಕುಡಿದ್ಬಿಟ್ರೆ ಏನಾಗ್ಬಿಡುತ್ತೆ ಕೊಡಿ ನೀರೇ ಕುಡ್ತೀಯಾ ಕೊಡಿ ಬೇಡ ತತ್ತಲ್ಲಿ ತಪ್ಪದ ಅದೇ ಆಮೇಲೆ ಸುಮ್ಮನೆ ಮಕ್ಕಳು ನೋಡ್ಬೇಡ ತಡ ಆಮೇಲೆ ಸುಮ್ಮನೆ ಆಮೇಲೆ ಕೊಡಿ ಕೊಡಿ ಬಾಟ್ ಕೊಡ ಇಲ್ಲಿ ಅಂತ ಎಲ್ಲ ಇದು ಯಾವ್ದ ನಿಂಬೆಹಣ್ಣು ಜ್ಯೂಸ್ ಇಟ್ಕೊಂಡು ಯಾರ ನಿಂಬೆಹಣ್ಣು ಜ್ಯೂಸ್ ಇಟ್ಕೊಂಡು ನಮ್ಗೆ ಫ್ರಾಂಕ್ ಮಾಡಕ್ ಏನ್ ಹಿಂಗ್ ಹೊಡೆದ್ಬಿಟ್ಟಲ್ಲಪ್ಪ ಫ್ರಾಂಕು ಹೋಗ್ಲಿ ಬಿಡು ಅದು ಅರ್ಶನದ ನೀರು ಫ್ರಾಂಕ್ ಗಣಪ್ಪ ಅದು ಅರ್ಶನದ ನೀರು ನೀರೊಳಗೆ ಅರಿಶಿನ ಹಾಕಿರೋದು ಅವೆಲ್ಲ ಮಾಡ್ತಾರವ ಸಾರಿ ಕಣಪ್ಪ ಸಾರಿ ಸಾರಿ ಫ್ರಾಂಕ್ ತಗದ್ ಬಿಟ್ಬಿಟ್ರೆ ಮೋದ್ ಬಿಡನಕ್ಕೆ ಚೆನ್ನಾಗತ್ತಿದೆ ಫ್ರಾಂಕ್ ಅವೆಲ್ಲ ಮಾಡ್ಬೇಕು ನಾವು ಅವೆಲ್ಲ ಮಾಡ್ದಿದ್ದಾರೆ ನೀನ್ ಸೀರಿಯಸ್ ಆಗಿ ಹೆಂಗ್ ಹೊಡೆದ್ ನೋಡಿ ಹೆಂಗ್ ಚುರುಕಂತ ಗೊತ್ತಾ ನಾನು ನಿಜವಾಗ್ಲೂ ಮಾಡ್ಬಾರ್ದು ಫ್ರಾಂಕ್ ಏನ್ ಮಾಡೋಣ ಅಂತ ಒಂದ್ ವಾರದಿಂದ ಯೋಚನೆ ಮಾಡ್ದೆ ನಂಗೆ ಸಿಕ್ಕಿದೆ ಇದೇ ಐಡಿಯಾ ಅದಕ್ಕೋಸ್ಕರ ಇದನ್ನೇ ಮಾಡ್ದೆ ಬಾ ಹೋಗಿ ಸಾರಿ 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 ಮಾಡಲ್ಲ ಇನ್ನೊಂದ್ಸಲಿ ಈ ತರ ಫ್ರಾಂಕ್ ಮಾಡಲ್ಲ ಅವೆಲ್ಲ ಮಾಡ್ತಾರಲ್ಲ ಈ ತರ ಮಾಡಲ್ಲ ಫ್ರಾಂಕು ಓಕೆ ಇನ್ನೊಂದ್ಸಲಿ ಮಾಡ್ಬೇಕು ಅದೇನೇ ಗ್ಯಾರಂಟಿ ಸಾರಿ ಸಾರಿ